ಎಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಇನ್ನೇನು ಆಗೇ ಬಿಡುತ್ತೆ, ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಅನ್ನುವ ರೀತಿಯಲ್ಲಿ ಕೆಲವರು ಹೇಳಿಕೆಗಳನ್ನ ಕೂಡ ಕೊಡ್ತಾ ಬಂದ್ರು. ಆದ್ರೆ ಇದೀಗ ಪವರ್ ಶೇರಿಂಗ್ ಫೈಟ್ಗೆ ಮುಂದಿನ ವಾರ ಕ್ಲೈಮ್ಯಾಕ್ಸ್ ಸಿಗುತ್ತಾ, ಕ್ಲೈಮ್ಯಾಕ್ಸ್ ಮುಂದಿನ ವಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶೀಘ್ರವೇ ಸಿಗುತ್ತಾ ಸಿಹಿ ಸುದ್ದಿ? ಮುಂದಿನ ವಾರ ಹಾಗಾದ್ರೆ ಸಿಹಿ ಸುದ್ದಿ ಸಿಗುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ಗೆ? ಕನಕಪುರ ಬಂಡೆ ಕನಸು ಈಡೇರುವ ಕಾಲ ಬಂದೇ ಬಿಡ್ತಾ? ಆ ಸುದಿನ ಹತ್ತಿರದಲ್ಲಿದ್ಯಾ? ಸರ್ಕಾರಕ್ಕೆ 3 ವರ್ಷ, ಅಧಿಕಾರ ಹಂಚಿಕೆಗೆ ಮುಹೂರ್ತ ಫಿಕ್ಸ್ ಆಗತ್ತಾ? ರಾಜ್ ನ್ಯೂಸ್ ನಲ್ಲಿ ಪವರ್ ಶೇರಿಂಗ್ ನ ಬಿಗ್ ಎಕ್ಸ್ಕ್ಲೂಸಿವ್. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಹಾಗಾದ್ರೆ ಸಿಹಿ ಸುದ್ದಿ ಸಿಗತ್ತಾ? ಆ ಒಂದು ಸುದಿನ ಹತ್ತಿರದಲ್ಲಿದ್ಯಾ? ಮುಂದಿನ ವಾರ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಸಾಧನಾ ಸಮಾವೇಶವನ್ನ ಕೂಡ ಮಾಡಿದ್ರು ತುಮಕೂರಿನಲ್ಲಿ. ಈ ಒಂದು ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ಮುಂದಿನ ವಾರ ಇದೆಲ್ಲದಕ್ಕೂ ಕೂಡ ಅಂತ್ಯ ಅನ್ನೋದು ಸಿಗುತ್ತಾ? ಕೆಲವೊಂದಷ್ಟು ರೀತಿಯಾದಂತಹ ಫುಲ್ ಸ್ಟಾಪ್ ಗಳನ್ನ ಹಾಕಬೇಕು, ಕೆಲವೊಂದಷ್ಟು ಕ್ವಶನ್ ಮಾರ್ಕ್ಗಳಿಗೆ ಅಂತ ಕೆಲವು ನಾಯಕರು ಕಾಯ್ಕೊಂಡು ಕೂತಿದ್ದಾರೆ. 2 ಬಣಗಳಿದೆ, ಸಿಎಂ ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ. ಕನಕಪುರ ಬಂಡೆಗೆ ಹಾಗಾದ್ರೆ ಸುದಿನ ಹತ್ತಿರದಲ್ಲಿದ್ಯಾ? ಯಾವುದೇ ಕ್ಷಣದಲ್ಲಿಯೂ ದೆಹಲಿಗೆ ಡಿಸಿಎಂ ಪ್ರಯಾಣ ಬಳಸಬಹುದು. ಸಿಎಂ ಸ್ಥಾನದ ಆಕಾಂಕ್ಷಿ ಡಿಕೆ ಶಿವಕುಮಾರ್ಗೆ ಬುಲಾವ್. ಡಿಸಿಎಂ ಡಿಕೆಶಿ ಖುದ್ದು ರಾಹುಲ್ ಗಾಂಧಿಯೇ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾದ್ರೆ ದೆಹಲಿಗೆ ಬನ್ನಿ ಮಾತನಾಡೋಣ ಎಂದಿರುವ ಹೈಕಮಾಂಡ್. ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತದಲ್ಲಿ ದೆಹಲಿಗೆ ಹೋಗ್ತಾರ ಹಾಗಾದ್ರೆ ಡಿಕೆಶಿ? ದಿಲ್ಲಿ ಟೂರ್ ರಹಸ್ಯವನ್ನ ಬಿಚ್ಚಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರು ಕರೆದಾಗ ದೆಹಲಿಗೆ ಹೋಗ್ತೇನೆ, ದೆಹಲಿಗೆ ಬರುವಂತೆ ನನಗೆ ರಾಹುಲ್ ಗಾಂಧಿ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು. ಹೈಕಮಾಂಡ್ ನನ್ನ ಆಲ್ರೆಡಿ ಈಗ ಕರೆದಿದ್ದಾರೆ, ರಾಹುಲ್ ಗಾಂಧಿ ಅವ್ರು ಕರೆದಿದ್ದಾರೆ, ಯಾವ ಕ್ಷಣದಲ್ಲಾದ್ರೂ ಕರಿಬಹುದು, ಅವ್ರು ಕರೆದಂತ ಸಂದರ್ಭದಲ್ಲಿ ನಾನು ದೆಹಲಿಗೆ ಹೋಗ್ತೀನಿ ಅನ್ನುವಂತಹ ವಿಚಾರವನ್ನ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದಾರೆ ಅಂತ ಸರ್, ಮಾಹಿತಿ ತಮ್ಮನೇನು ಚರ್ಚೆ ಮಾಡಿದ್ರು ಸರ್? ನಾವೇನು ಚರ್ಚೆ ಮಾಡಿದ್ರೆ ಗೊತ್ತಾಗ್ತದೆ ಅಲ್ಲ, ನೋ ಪ್ರತ್ಯೇಕ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ದಿನ ಶುಭ ದಿನ, ನನಗೆ ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ. ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದಾರೆ ಅಂತ ಸರ್, ಮಾಹಿತಿ ತಮ್ಮನೇನು ಚರ್ಚೆ ಮಾಡಿದ್ರು ಸರ್? ನಾವೇನು ಚರ್ಚೆ ಮಾಡಿದ್ರೆ ಗೊತ್ತಾಗ್ತದೆ ಅಲ್ಲ, ನೋ ಪ್ರತ್ಯೇಕ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ದಿನ ಶುಭ ದಿನ, ನನಗೆ ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಇದರಲ್ಲಿ ಮಾತನಾಡಿರೋದನ್ನ ಗಮನಿಸಿದ್ರೆ ಪ್ರತಿದಿನವೂ ಕೂಡ ಶುಭ ದಿನ, ಶುಭಗಳಿಗೆ, ಶುಭ ಮುಹೂರ್ತವೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅನ್ನುವಂತಹ ಒಂದು ಸೆಂಟೆನ್ಸ್ ಅನ್ನ ಹೇಳಿರುವಂತದ್ದು. ಈ ಮುಖಾಂತರ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ಸಿಎಂ ಆಗುವಂತಹ ಒಂದು ದಿನ ಅಥವಾ ಸುದಿನ ಹತ್ತಿರದಲ್ಲಿ ಇರುವ ಸೂಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕೊಡ್ತಾ ಇರುವಂತೆ ಕಾಣ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿ ಕರೆದಿದ್ದಾರೆ, ಈ ವಿಚಾರದ ಕುರಿತಾಗಿ ಮಾತನಾಡ್ತಾರಾ? ಒಂದ್ ಕಡೆನಲ್ಲಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಸಾಧನಾ ಸಮಾವೇಶವನ್ನ ಕೂಡ ಮಾಡಿದ್ದಾರೆ 2-3 ಬಾರಿ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪವರ್ ಶೇರಿಂಗ್ ಅಥವಾ ಅಧಿಕಾರ ಹಂಚಿಕೆ ಅನ್ನೋದು ಆಗ್ಲೇಬೇಕು, ಕಾಯ್ಕೊಂಡು ಕೂತಿರುವಂತದ್ದು. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಅನ್ನೋದು ಸಿಗುತ್ತಾ ಅಥವಾ ಇದನ್ನ ಇದೇ ರೀತಿಯಾಗಿ ಮುಂದೂಡ್ತಾರಾ ಅನ್ನುವಂತ ಹಲವು ರೀತಿ